ಸಚಿವ ನಾಗೇಂದ್ರ ಬೆಂಬಲಿಗರ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಬಳ್ಳಾರಿಯ ಸಂಗಮ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಸಚಿವ ನಾಗೇಂದ್ರ ಬೆಂಬಲಿಗರ ಹೋರಾಟ ಪ್ರತಿಭಟನೆ. ಈ ಪ್ರತಿಭಟನೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಪ್ರತಿಕೃತಿಯನ್ನು ದಹಿಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು, ಸ್ಪೆಷಲಿ ನಾಗೇಂದ್ರ ಬೆಂಬಲಿಗರು, ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮುಗಿಬಿದ್ದಿದ್ದಾರೆ. ಶ್ರೀರಾಮುಲು ಹಾಗೂ ರೆಡ್ಡಿ ಬ್ರದರ್ಸ್ ವಿರುದ್ಧ ಘೋಷಣೆಗಳನ್ನು ಅಲ್ಲಿ ಕೂಗಲಾಗಿದೆ. ಬಳ್ಳಾರಿಯಲ್ಲಿ ರಾಜಕೀಯ ಸಮರ ಮತ್ತೆ ಭುಗಿಲೆದ್ದಿರೋದು. ಸಚಿವ ನಾಗೇಂದ್ರ ಪರವಾಗಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅವರ ಬೆಂಬಲಿಗರು. ಬಿಜೆಪಿ ಕಡೆಯಿಂದ ಇವತ್ತು ನಾಳೆ ಪಾದಯಾತ್ರೆಯನ್ನು ನಡೆಸಬೇಕು ಅನ್ನುವಂಥ ತೀರ್ಮಾನಗಳು, ನಿರ್ಧಾರಗಳು ನಡೀತಾ ಇದೆ, ಚರ್ಚೆಗಳಾಗ್ತಾ ಇದೆ. ನಾವೇನು ಕಡಿಮೆ ಅನ್ನುವಂಥ ರೀತಿಯಲ್ಲಿ ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈಗ ಹೋರಾಟದ ಹಾದಿಯನ್ನು ಹಿಡಿದಿರೋದು. ಅವರ ನಾಯಕನ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ. ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ದಾರೆ ಇವತ್ತು. ಇವತ್ತು ಬಿಜೆಪಿಯವರು ನಮ್ಮ ನೆಚ್ಚಿನ ನಾಯಕ ಶಾಸಕರು ಮತ್ತು ಸಚಿವರಾದ ವಿ ನಾಗೇಂದ್ರ ಅಣ್ಣವ್ರನ್ನ ರೆಸಿಗ್ನೇಷನ್ ಕೇಳ್ತಾ ಇದ್ದಾರೆ. ಆ ಕಾರಣದಿಂದ ಅವರಿಗೆ ಬೆಂಬಲಿಸಿ ಇವತ್ತು ಇಡೀ ಬಳ್ಳಾರಿ ಪಕ್ಷ ಅಲ್ಲದೆ ಪಕ್ಷ ಬಿಟ್ಟು ಅಭಿಮಾನಿಗಳು ಮತ್ತು ಸಾಮಾನ್ಯ ಜನರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರ ಸಪೋರ್ಟಿಗೆ ಬಂದಿದ್ದಾರೆ. ತಮಗೆ ವಿಷಯ ತಿಳಿದಕ್ಕಂಥ ವಿಷಯ, ಇವತ್ತು 4192 ಕೇಸಸ್ ಇದಾವೆ. ನೈತಿಕತೆ ಯಾಕಿಲ್ಲ ಅಂತಂದ್ರೆ, ನಾನು ಇವತ್ತೊಂದು ಮಾತು ಹೇಳ್ತೀನಿ. ಇವತ್ತು ಮೋದಿಜಿ ಸರ್ಕಾರದಲ್ಲಿ 39%, ನೆನಪಿಟ್ಕೊಂಡ್ರೆ 39% ಇವತ್ತು ಯೂನಿಯನ್ ಮಂತ್ರಿಗಳು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ 5 ಪ್ರಕರಣಗಳಲ್ಲಿ ರೇಪ್ ಕೇಸ್ ಆಗಿದೆ, ರೇಪ್ ಕೇಸ್ ನಲ್ಲಿದ್ದಾರೆ. ಇನ್ನು 8 ಪ್ರಕರಣಗಳಲ್ಲಿ 307 ನಲ್ಲಿದ್ದಾರೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಅಂದ್ರೆ 28 ಜನ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಭಾಗವಹಿಸಿ ಮತ್ತು ಪ್ರಕರಣಗಳಲ್ಲಿ ಭಾಗವಹಿಸಿ ಇವತ್ತು ಕೇಂದ್ರ ಮಂತ್ರಿಗಳಾಗಿದ್ದಾರೆ. ಮತ್ತೆ ಇವರು ವಿಜೇಂದ್ರ ಅವರಾಗ್ಲಿ, ಅಶೋಕ್ ಅವರಾಗ್ಲಿ, ಶ್ರೀರಾಮುಲು ಅವರಾಗ್ಲಿ